ಉಗ್ರರಿಗೆ ನೆರವು ನೀಡಿದ್ದ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಎನ್ಐಎ ಅಧಿಕಾರಿಗಳು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳಿಂದ ಭರ್ಜರಿ ಭೇಟಿಯಾಡಲಾಗಿದ್ದು ಮೂವರು ಶಂಕಿತರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಉಗ್ರರಿಗೆ ನೆರವು ನೀಡಿದ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಬೆಂಗಳೂರು, ಕೋಲಾರದಲ್ಲಿ ಶಂಕಿತರನ್ನ ಅರೆಸ್ಟ್ ಮಾಡಲಾಗಿದೆ. ಎಎಸ್ಐ ಚಾಂದ್ ಪಾಷಾ, ಅನೀಸ್, ಮನೋವೈದ್ಯ ನಾಗರಾಜ್ ಸೇರಿದಂತೆ ಫಾತಿಮಾ ಎಂಬುವರನ್ನ ಎನ್ಐಎ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಎಎಸ್ಐ ಆಗಿರುವ ಚಾಂದ್ ಪಾಷಾ ಈತನನ್ನು ಕೂಡ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಎಎಸ್ಐ ಆಗಿರುವ ಚಾಂದ್ ಪಾಷಾ ಈತ ಸೇರಿದಂತೆ ಇನ್ನು ಇಬ್ಬರನ್ನು ಕೂಡ ಉಗ್ರರಿಗೆ ನೆರವು ನೀಡಿದ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ದಾಳಿ ವೇಳೆ 2 ವಾಕಿ-ಟಾಕಿ ಆಭರಣವನ್ನು ಕೂಡ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇನ್ನು ಉಗ್ರರಿಗೆ ನೆರವು ನೀಡಿದವರನ್ನ ಅರೆಸ್ಟ್ ಮಾಡಲಾಗಿದ್ದು ಹಣ ಎಕ್ಸ್ಚೇಂಜ್ ಮಾಡಲು ಚಾಂದ್ ಪಾಷಾ ಉಗ್ರರಿಗೆ ನೆರವನ್ನ ನೀಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವೈದ್ಯರಿಂದ ಮೊಬೈಲ್ ಅನ್ನು ಕೂಡ ಪಡೆದುಕೊಂಡು ಸಹಾಯ ಮಾಡ್ತಾ ಇದ್ದ ಈತ ಅನ್ನೋದು ಕೂಡ ಗೊತ್ತಾಗ್ತಾ ಇದ್ದು ಗ್ರೆನೇಡ್ ಕೇಸ್ ಆರೋಪಿ ಜುನೈದ್ ಎಸ್ಕೇಪ್ ಆಗಿದ್ದಾನೆ. ಮನೋವೈದ್ಯ ನಾಗರಾಜ್ ಜೊತೆ ಸೇರಿ ನಾಜೀರ್ಗೆ ಚಾಂದ್ ಪಾಷಾ ನೆರವನ್ನ ನೀಡಿದ್ದ. ವಿವಿಧ ಕಡೆ ಹಣದ ವ್ಯವಹಾರದಲ್ಲಿ ಈ ಚಾಂದ್ ಪಾಷಾ ಭಾಗಿಯಾಗಿರ್ತಾನೆ. ಇದೇ ಕೇಸಲ್ಲಿ 9 ಜನರ ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿತ್ತು. ಮತ್ತಷ್ಟು ಶಂಕಿತರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದು ಎಸ್ಕೇಪ್ ಆಗಿರುವಂತಹ ಆರೋಪಿಗಳಿಗೂ ಕೂಡ ಎನ್ಐಎ ಹುಡುಕಾಟವನ್ನ ನಡೆಸ್ತಾ ಇದೆ. ಹಣ ಎಕ್ಸ್ಚೇಂಜ್ ಮಾಡಲು ಈತ ಚಾಂದ್ ಪಾಷಾ ನೆರವನ್ನ ನೀಡ್ತಾ ಇದ್ದ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದ್ದು ಒಟ್ಟಾರೆಯಾಗಿ ಉಗ್ರರಿಗೆ ನೆರವು ನೀಡಿದವರನ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಮನೋವೈದ್ಯ ನಾಗರಾಜ್ ಜೊತೆ ಸೇರಿ ನಾಜೀರ್ಗೆ ಚಾಂದ್ ಪಾಷಾ ನೆರವು ನೀಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದು ಪರಪ್ಪನ ಅಗ್ರಹಾರ ಜೈಲು ಎಎಸ್ಐ ಆಗಿರುವ ಈ ಚಾಂದ್ ಪಾಷಾ ಸೇರಿದಂತೆ ಇನ್ನೂ ಇಬ್ಬರನ್ನು ಕೂಡ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಎನ್ಐಎ ಅಧಿಕಾರಿಗಳಿಂದ ಭರ್ಜರಿ ಭೇಟಿಯಾಡಲಾಗಿದ್ದು ಮೂವರು ಶಂಕಿತರನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಉಗ್ರರಿಗೆ ನೆರವು ನೀಡಿದ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಎಎಸ್ಐ ಚಾಂದ್ ಪಾಷಾ, ಅನೀಸ್, ಮನೋವೈದ್ಯ ನಾಗರಾಜ್ ಸೇರಿದಂತೆ ಫಾತಿಮಾ ಎಂಬುವರನ್ನ ಎನ್ಐಎ ಟೀಮ್ ಬಂಧಿಸಿದ್ದು ಪರಪ್ಪನ ಅಗ್ರಹಾರ ಜೈಲು ಎಎಸ್ಐ ಆಗಿರುವ ಚಾಂದ್ ಪಾಷಾನನ್ನು ಕೂಡ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಮುರಳಿ, ಉಗ್ರರಿಗೆ ನೆರವು ನೀಡಿದ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ? ದಾಳಿ ವೇಳೆ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು? ಪ್ರಮುಖವಾಗಿ 2023ನ ಇಸ್ವಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ. ಅದು ಸಿಸಿಬಿ ಪೊಲೀಸರು, ಬೆಂಗಳೂರಿನ ಸಿಸಿಬಿ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಳ್ತಾರೆ. ಅದರಲ್ಲಿ ಜೀವಂತ ಗ್ರೆನೇಡ್ಗಳನ್ನ ಏನೋ ಸಾಗಾಟವನ್ನ ಮಾಡಿದ್ರು. ಜೊತೆಗೆ ಅದನ್ನ ಬೆಂಗಳೂರಿನ ಕೆಲವೊಂದು ಆಯ್ದ ಭಾಗಗಳಲ್ಲಿ ಅದನ್ನ ಸ್ಫೋಟಿಸಬೇಕು ಅಂತೇಳಿ ಒಂದು ಪ್ಲಾನ್ ಗಳನ್ನು ಕೂಡ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇತ್ತು. ಅದನ್ನ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ಕೊಂಡ ಸಂದರ್ಭದಲ್ಲಿ ಜುನೈದ್ ಅಂತ ಏನು ಆರೋಪಿ ಇದ್ದಾನೆ, ಈಗ ಅಬ್ಸ್ಕ್ಯಾಂಡ್ ಆರೋಪಿ ಏನಿದ್ದಾನೆ, ಆತನ ಜೊತೆಯಲ್ಲಿ ಟಿ ನಾಸೀರ್ ಅಂತ ಹೇಳಿ ಈಗಾಗಲೇ ಬೆಂಗಳೂರಿನ ಒಂದು ಸ್ಫೋಟ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಂತ ಟಿ ನಾಸೀರ್ನ ಜೊತೆಯಲ್ಲಿ ಇದೆಲ್ಲ ಸಂಪರ್ಕ ಇತ್ತು. ಜೊತೆಗೆ ಅದೆಲ್ಲ ಕೂಡ ಸಂಪೂರ್ಣವಾದ ಮಾಸ್ಟರ್ ಮೈಂಡ್, ಅಂದ್ರೆ ಜೀವಂತ ಗ್ರೆನೇಡ್ ಗಳನ್ನ ತರಲಿಕ್ಕೆ ಮತ್ತು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಸ್ಫೋಟಿಸೋದಕ್ಕೆ ಪ್ರಮುಖ ಕಾರಣ ಮತ್ತು ರೂವಾರಿ ಅಂತ ಹೇಳಿ ಟಿ ನಾಸೀರ್ನ ಗುರುತಿಸಲಾಗಿತ್ತು. ಟಿ ನಾಸೀರ್ನ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಈ ಮನೋವೈದ್ಯ ಅಂದ್ರೆ ಪರಪ್ಪನಗರದಲ್ಲಿ ಕೆಲಸ ಮಾಡುವಂತವ್ರು, ಅಂದ್ರೆ ಯಾರ್ಯಾರು ಪರಪ್ಪನಗರದ ಕೈದಿಗಳಿರ್ತಾರೆ ಅವ್ರಿಗೆ ತಪಾಸಣೆ ಮಾಡುವಂತದ್ದು ಮತ್ತು ಕೌನ್ಸಿಲಿಂಗ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಮಾನಸಿಕವಾಗಿ ಅವರು ಕುಗ್ಗು ಹೋಗಿರ್ತಾರೆ, ಯಾವ್ದೋ ಒಂದು ಪ್ರಕರಣದಲ್ಲಿ ಸಿಲುಕಿ ಜೈಲ್ಗೆ ಹೋಗಿರ್ತಾರೆ. ಮಾನಸಿಕವಾಗಿ ಹೋದಂತವ್ರನ್ನ ಮತ್ತೆ ಸರಿದಾರಿ ತರಲಿಕ್ಕೆ ಕೌನ್ಸಿಲಿಂಗ್ ಅನ್ನ ಮಾಡ್ಲಿಕ್ಕೆ ಮನೋವೈದ್ಯರನ್ನ ನೇಮಕ ಮಾಡಿರ್ತಾರೆ. ಆದ್ರೆ ಈ ಮನೋವೈದ್ಯ ಏನಿದ್ದ ಆತ ಟಿ ನಾಸೀರ್ನ ಜೊತೆಗೆ ಸೇರ್ಕೊಂಡು ಮೊಬೈಲ್ ಗಳನ್ನ ಕೊಡುವಂತದಿರ್ಬೋದು. ಜೊತೆಗೆ ಅದನ್ನ ಜೊತೆಯಲ್ಲಿ ಬೇರೆ ಬೇರೆ ಚಾಂದ್ ಪಾಷಾ ಮತ್ತು ಫಾತಿಮಾ ಅಂತ ಏನಿದ್ದಾರೆ ಅವರೆಲ್ಲರೂ ಕೂಡ ಹಣವನ್ನ ನಾಸೀರ್ಗೆ ತಲುಪಿಸುವಂತದ್ದು ಮತ್ತು ದುಷ್ಕೃತ್ಯಕ್ಕೆ ಬಳಕೆಯನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಕ್ಕಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಅವ್ರನ್ನೆಲ್ಲರನ್ನೂ ಕೂಡ 3 ಜನನ ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಜೊತೆಗೆ ಈತನ ಜೊತೆಯಲ್ಲಿ ಅಂದ್ರೆ ನಾಗರಾಜ್ನ ಜೊತೆಯಲ್ಲಿ ಪವಿತ್ರ ಅಂತ ಹೇಳಿ ಇನ್ನೊಂದು ಮಹಿಳೆ ಒಬ್ಳು ಕೂಡ ಸಹಾಯವನ್ನ ಮಾಡ್ತಿದ್ಲು, ಹಾಗೆ ಅಬ್ಸ್ಕ್ಯಾಂಡ್ ಆಗಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಎನ್ಐಎ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರಂತದ್ದು. ಥ್ಯಾಂಕ್ ಯು ಮುರಳೀಧರ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಉಗ್ರರಿಗೆ ನೆರವು ನೀಡಿದವರನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು
ಅರೆಸ್ಟ್ ಮಾಡಿದ್ದಾರೆ. ಹಣ ಎಕ್ಸ್ಚೇಂಜ್ ಮಾಡಲು ಚಾಂದ್ ಪಾಷಾ ಈ ಉಗ್ರರಿಗೆ ನೆರವನ್ನ ನೀಡ್ತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದ್ದು, ವೈದ್ಯರಿಂದ ಮೊಬೈಲ್ ಪಡಿತಾ ಇದ್ದ ಈ ನಾಜೀರ್ ಹಣ ಎಕ್ಸ್ಚೇಂಜ್ಗೆ ಸಹಾಯ ಮಾಡಿರ್ತಾನೆ. ಎಎಸ್ಐ ಗ್ರೆನೇಡ್ ಕೇಸಲ್ಲಿ ಆರೋಪಿ ಜುನೈದ್ ಎಸ್ಕೇಪ್ ಆಗಿದ್ದಾನೆ. ಈಗ ಎಸ್ಕೇಪ್ ಆಗಿರುವಂತಹ ಕೆಲವು ಆರೋಪಿಗಳಿಗೂ ಕೂಡ ಎನ್ಐಎ ಅಧಿಕಾರಿಗಳು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಮನೋವೈದ್ಯ ನಾಗರಾಜ್ ಜೊತೆ ಸೇರಿ ನಾಜೀರ್ಗೆ ಚಾಂದ್ ಪಾಷಾ ನೆರವನ್ನ ನೀಡಿದ್ದ, ಉಗ್ರರಿಗೆ ನೆರವನ್ನ ನೀಡಿದ್ದ ಈ ಎಎಸ್ಐ ಚಾಂದ್ ಪಾಷಾ ಈ ಹಿಂದೆ 2023ರಲ್ಲಿ ನಾಜೀರ್ಗೆ ಎಸ್ಕಾರ್ಟ್ ಅನ್ನು ಕೂಡ ನೀಡಿದ್ದು, ವಿವಿಧ ಕಡೆ ಹಣದ ವ್ಯವಹಾರದಲ್ಲಿ ಚಾಂದ್ ಪಾಷಾ ಭಾಗಿಯಾಗಿದ್ದು, ಇದೇ ಕೇಸಲ್ಲಿ 9 ಜನರ ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿತ್ತು. ಮತ್ತಷ್ಟು ಶಂಕಿತರು ಎಸ್ಕೇಪ್ ಆಗಿದ್ದು, ಎನ್ಐಎ ಅಧಿಕಾರಿಗಳು ಮತ್ತಷ್ಟು ಶಂಕಿತರಿಗೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದು, ಒಟ್ಟಾರೆಯಾಗಿ ಇಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಉಗ್ರರಿಗೆ ನೆರವು ನೀಡಿದಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಅರೆಸ್ಟ್ ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ.